ಮಂಡ್ಯ ಜೆಡಿಎಸ್ನ ಭದ್ರಕೋಟೆ ಹಾಗೆ ಜೆಡಿಎಸ್ನ ಆತ್ಮ. ಅದರಲ್ಲೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಇತ್ತೀಚೆಗೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಂತಹ ಕ್ಷೇತ್ರ. ಇಂತಹ ಕ್ಷೇತ್ರ ಮಂಡ್ಯದಲ್ಲಿ ಇವತ್ತು ಕುಮಾರಸ್ವಾಮಿ ಹಾಗೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭಾರಿ ಮುಖಭಂಗವಾಗಿದೆ. ಮಂಡ್ಯದಲ್ಲಿ ಇವತ್ತು ಬಿಜೆಪಿ ಜೆಡಿಎಸ್ ನಡೆಸಿದಂತಹ ಪಾದಯಾತ್ರೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಹಾಗೆ ಜೆಡಿಎಸ್ ಪಕ್ಷದ ವರಿಷ್ಠರಾದಂತಹ ಕುಮಾರಸ್ವಾಮಿ ಮತ್ತು ಅವರ ಪುತ್ರನಿಗೆ ಹಾಸನದ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ತಿರುಗೇಟನ್ನ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ನಡೆಸ್ತಾ ಇರುವಂತಹ ಪಾದಯಾತ್ರೆಗೆ ಇವತ್ತು 5ನೇ ದಿನ. ಈ ಪಾದಯಾತ್ರೆ ಇವತ್ತು ಮಂಡ್ಯಕ್ಕೆ ಸಾಗಿದೆ. ಈ ಪಾದಯಾತ್ರೆಯಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಅವರ ಬೆಂಬಲಿಗರು ಜೆಡಿಎಸ್ ಕಾರ್ಯಕರ್ತರ ಎದುರೇ ಪ್ರೀತಂ ಗೌಡ ಅವರ ಪರ ಘೋಷಣೆಯನ್ನ ಕೂಗಿದ್ರು. ಇದರಿಂದ ಅಲ್ಲಿ ಕೆಲ ಕಾಲ ವಾಗ್ವಾದ ನಡೀತು, ಜಟಾಪಟಿ ಕೂಡ ನಡೀತು ಎರಡು ಪಕ್ಷಗಳ ಕಾರ್ಯಕರ್ತರ ನಡುವೆ. ಅದರಲ್ಲೂ ವಿಶೇಷವಾಗಿ ಪ್ರೀತಂ ಗೌಡ ಅವರ ಬೆಂಬಲಿಗರು ಮಂಡ್ಯದಲ್ಲೂ ಗೌಡ ಪ್ರೀತಂ ಗೌಡ, ಹಾಸನದಲ್ಲೂ ಗೌಡ ಪ್ರೀತಂ ಗೌಡ, ತುಮಕೂರಲ್ಲೂ ಗೌಡ ಪ್ರೀತಂ ಗೌಡ, ಗೌಡರ ಗೌಡ ಪ್ರೀತಂ ಗೌಡ ಎನ್ನುವಂತಹ ಘೋಷಣೆಯನ್ನ ಕಂಟಿನ್ಯೂಸ್ ಆಗಿ ಕೂಗ್ತಾ ಇದ್ರು. ಇನ್ನು ಈ ಘೋಷಣೆಯ ಮಧ್ಯೆ ಅಡ್ಡ ಬಂದಂತಹ ಜೆಡಿಎಸ್ ನ ಕಾರ್ಯಕರ್ತರು ಆ ಪಾದಯಾತ್ರೆ ಏನು ಸಾಕ್ತಾ ಇತ್ತು ಅದಕ್ಕೆ ಅಡ್ಡ ಬಂದ್ರು. ಅಂದ್ರೆ ಅಲ್ಲಿ ಘೋಷಣೆಗಳನ್ನ ಕೂಗ್ತಾ ನಡೆದುಕೊಂಡು ಹೋಗ್ತಾ ಇದ್ರು ಪ್ರೀತಂ ಗೌಡ ಬೆಂಬಲಿಗರು, ಅವರನ್ನ ಜೆಡಿಎಸ್ ಕಾರ್ಯಕರ್ತರು ಅಡ್ಡಗಟ್ಟಿದ್ರು. ಆ ವೇಳೆ ಅಲ್ಲಿ ಕೈ ಮಿಲಾಯಿಸುವಂತಹ ಹಂತಕ್ಕೂ ತಲುಪಿತು ಆ ಜಟಾಪಟಿ. ಇನ್ನು ಇಂಟ್ರೆಸ್ಟಿಂಗ್ಲಿ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದರಾಗಿರುವಂತಹ ಕುಮಾರಸ್ವಾಮಿ ಅವರ ಎದುರೇ ಪ್ರೀತಂ ಗೌಡ ಅವರ ಬೆಂಬಲಿಗರು ಪ್ರೀತಂ ಗೌಡ ಅವರನ್ನ ಹೆಗಲ ಮೇಲೆ ಹೊತ್ತು ಮೆರವಣಿಗೆಯನ್ನು ಕೂಡ ಮಾಡಿದ್ರು. ಆದ್ರೆ ಇಷ್ಟೂ ದಿನ ಸುಮ್ಮನಿದ್ದಂತಹ ಪ್ರೀತಂ ಗೌಡ, ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಇವತ್ತು ಈ ಅಗ್ರೆಷನ್ ನ ಪ್ರದರ್ಶನ ಮಾಡಿದ್ದು ಯಾಕಂದ್ರೆ ಈ ಪಾದಯಾತ್ರೆಗೆ 5 ದಿನ ಕಂಪ್ಲೀಟ್ ಆಗಿದೆ. ಇವತ್ತಿಗೆ 5 ದಿನದಲ್ಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಪಕ್ಕದಲ್ಲೇ ನಿಂತು ಸೈಲೆಂಟ್ ಆಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಂತಹ ಪ್ರೀತಂ ಗೌಡ ಅವರು ಇವತ್ತು ಯಾಕೆ ಈ ನಡೆಯನ್ನ ಅನುಸರಿಸಿದ್ರು? ಹೇಳಿ ಕೇಳಿ ಮಂಡ್ಯ ಜೆಡಿಎಸ್ ನ ಭದ್ರಕೋಟೆ. ಇತ್ತೀಚೆಗೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಮಂಡ್ಯದಿಂದ ಸ್ಪರ್ಧೆ ಮಾಡಿದಂತಹ ಕುಮಾರಸ್ವಾಮಿ ಅವರು ಸಂಸದರಾಗಿ ಆಯ್ಕೆಯಾದಂತಹ ಕ್ಷೇತ್ರ. ಸೊ ಈ ಕ್ಷೇತ್ರದಲ್ಲೇ ತಾವು ಶಕ್ತಿ ಪ್ರದರ್ಶನವನ್ನ ಮಾಡಿದ್ರೆ ಇಲ್ಲಿ ಜೆಡಿಎಸ್ ಆಗ್ಲಿ ಅಥವಾ ಸಂಸದ ಕುಮಾರಸ್ವಾಮಿ ಆಗ್ಲಿ ಇಲ್ಲಿ ಯಾವ ಲೆಕ್ಕಕ್ಕೂ ಇಲ್ಲ ಎನ್ನುವಂತಹ ಸಂದೇಶವನ್ನ ರವಾನಿಸಿದ್ದಾರೆ ಪ್ರೀತಂ ಗೌಡ. ಇನ್ನು ಪಾದಯಾತ್ರೆ ಆರಂಭವಾಗೋದಕ್ಕೂ ಮುನ್ನ ಕುಮಾರಸ್ವಾಮಿ ಅವರು ಒಂದು ತಗಾದೆಯನ್ನ ತೆಗೆದಿದ್ರು. ನಾನು ಯಾವುದೇ ಕಾರಣಕ್ಕೂ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗೋದಿಲ್ಲ, ನಮ್ಮ ಪಕ್ಷದಿಂದನೂ ಕೂಡ ಬೆಂಬಲ ಕೊಡೋದಿಲ್ಲ ಎನ್ನುವಂತಹ ಮಾತನ್ನ ಆಡಿದ್ರು. ಜೊತೆಗೆ ಪ್ರೀತಂ ಗೌಡ ಅವರು ಈ ಪಾದಯಾತ್ರೆಯಲ್ಲಿ ಭಾಗಿಯಾದ್ರೆ ನಾನಾಗ್ಲಿ ನನ್ನ ಪಕ್ಷದ ಕಾರ್ಯಕರ್ತರಾಗ್ಲಿ ಇದಕ್ಕೆ ಬೆಂಬಲವನ್ನ ಕೊಡೋದಿಲ್ಲ ಎನ್ನುವಂತಹ ಮಾತನ್ನು ಆಡಿದ್ರು. ಈ ಮೂಲಕ ಬಿಜೆಪಿಗೆ ತಿರುಗೇಟನ್ನು ಕೊಟ್ಟಿದ್ರು ಕುಮಾರಸ್ವಾಮಿ ಅವರು. ಇದಕ್ಕೆ ಕಾರಣ ಹಾಸನದಲ್ಲಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆಯ ವಿಡಿಯೋದ ಪೆನ್ ಡ್ರೈವ್ ಅನ್ನ ಹಂಚಿದ್ದಂತಹ ಆರೋಪವನ್ನ ಮಾಡಿದ್ರು ಪ್ರೀತಂ ಗೌಡ ಅವರ ಮೇಲೆ ಕುಮಾರಸ್ವಾಮಿ ಅವರು. ಇನ್ನು ಹೀಗಿರುವಂತಹ ಪ್ರೀತಂ ಗೌಡ ಅವರು ಬಿಜೆಪಿ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅಂತಹ ವ್ಯಕ್ತಿ ಭಾಗಿಯಾಗ್ತಾ ಇರುವಂತಹ ಪಾದಯಾತ್ರೆಯಲ್ಲಿ ನಾನು ಭಾಗಿಯಾಗೋದಿಲ್ಲ, ನನ್ನ ಕುಟುಂಬದ ವಿರುದ್ಧ ಕತ್ತಿ ಮಸಿತಾ ಇರುವಂತಹ ವ್ಯಕ್ತಿ, ನನ್ನ ಕುಟುಂಬಕ್ಕೆ ವಿಷವನ್ನು ಇಟ್ಟಿರುವಂತಹ ವ್ಯಕ್ತಿಯ ಜೊತೆ ನಾನು ಗುರುತಿಸಿಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ. ಹೀಗಾಗಿ ಪ್ರೀತಂ ಗೌಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾದ್ರೆ ನಾನು ಭಾಗಿಯಾಗೋದಿಲ್ಲ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನ ಬಿಜೆಪಿ ನಾಯಕರಿಗೆ ಕುಮಾರಸ್ವಾಮಿ ಅವರು ಕೊಟ್ಟಿದ್ರು ದೆಹಲಿಯಲ್ಲಿ. ಚುನಾವಣಾ ಮೈತ್ರಿಯೇ ಬೇರೆ, ರಾಜಕೀಯವೇ ಬೇರೆ ಎನ್ನುವಂತಹ ಸಮಜಾಯಿಷಿಯನ್ನ ಕೊಟ್ಟಿದ್ದಂತಹ ಕುಮಾರಸ್ವಾಮಿ ಅವರು ಷರತ್ತನ್ನು ಕೂಡ ವಿಧಿಸಿದ್ರು, ಪ್ರೀತಂ ಗೌಡ ಅವರನ್ನ ದೂರ ಇಡಿ ಪಾದಯಾತ್ರೆಗೆ ಎನ್ನುವಂತಹ ಷರತ್ತನ್ನ. ಆದ್ರೆ ಇದ್ಯಾವುದಕ್ಕೂ ಬಿಜೆಪಿಯ ರಾಜ್ಯದ ನಾಯಕರು ಕೇರ್ ಮಾಡಲಿಲ್ಲ. ಬದಲಾಗಿ ಪ್ರೀತಂ ಗೌಡ ಅವರನ್ನ ತಮ್ಮ ಪಕ್ಕದಲ್ಲಿಯೇ ನಿಲ್ಲಿಸಿಕೊಂಡು ಪಾದಯಾತ್ರೆಯನ್ನ ಸಾಗಿದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ರವರು. ಸೊ ಈ 5 ದಿನಗಳ ಕಾಲ ಸೈಲೆಂಟ್ ಆಗಿದ್ದಂತಹ ಪ್ರೀತಂ ಗೌಡ ಅವರು ಇದೀಗ ತಮ್ಮ ಮಾಸ್ಟರ್ ಪ್ಲಾನ್ ಅನ್ನ ರಿವೀಲ್ ಮಾಡಿದ್ದಾರೆ. ಮಂಡ್ಯದಲ್ಲಿ ಇವತ್ತು ನಡೆದಂತಹ ಇನ್ಸಿಡೆಂಟ್ ಅಂದ್ರೆ ಪ್ರೀತಂ ಗೌಡ ಅವರ ಪರ ಕೂಗಿರುವಂತಹ ಘೋಷಣೆ ಏನಿದೆ, ಇದು ಕುಮಾರಸ್ವಾಮಿ ಅವರಿಗೆ ಆಗಿರುವಂತಹ ಅತ್ಯಂತ ದೊಡ್ಡ ಮುಖಭಂಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ಅವರು ರಾಜ್ಯದ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಹಾಗೆ ಹಾಲಿ ಸಂಸದರು ಕೂಡ. ಆದ್ರೆ ಕೇವಲ ಒಂದೇ ಒಂದು ಬಾರಿ ಶಾಸಕನಾಗಿ ಗೆದ್ದಂತಹ ಪ್ರೀತಂ ಗೌಡ ತಮ್ಮ ಭದ್ರಕೋಟೆಯಲ್ಲೇ ಜೆಡಿಎಸ್ ನ ಭದ್ರಕೋಟೆಯಲ್ಲಿ ಅಬ್ಬರಿಸಿರೋದು ಇದು ನಿಜಕ್ಕೂ ಕುಮಾರಸ್ವಾಮಿಯವರ ವರ್ಚಸ್ಸಿಗೆ ಒಂದು ಹಿನ್ನಡೆ. ಇನ್ನು ಇಂತಹ ಬೆಳವಣಿಗೆಗಳು ಮೈತ್ರಿಯಲ್ಲಿ ಕುಮಾರಸ್ವಾಮಿಯವರ ವರ್ಚಸ್ಸನ್ನ ಕುಗ್ಗಿಸತ್ವೆ. ಅದರ ಜೊತೆಗೆ ಪ್ರೀತಂ ಗೌಡ ಅವರ ವರ್ಚಸ್ಸೇನಿದೆ ಅದನ್ನ ಹಳೆ ಮೈಸೂರು ಭಾಗದಲ್ಲಿ ಮತ್ತಷ್ಟು
ಹೆಚ್ಚುವಂತೆ ಮಾಡತ್ತೆ. ಇನ್ನು ಪ್ರೀತಂ ಗೌಡ ಈ ಪಾದಯಾತ್ರೆಯಲ್ಲಿ ಭಾಗಿಯಾದ್ರೆ ನಾನು ಭಾಗಿಯಾಗುವುದಿಲ್ಲ ಯಾವುದೇ ಕಾರಣಕ್ಕೂ ಎನ್ನುವಂತಹ ಹೇಳಿಕೆಯನ್ನ ಬಹಿರಂಗವಾಗಿ ಕೊಟ್ಟಿದ್ದಂತಹ ಕುಮಾರಸ್ವಾಮಿ ಅವರು ಕೇವಲ 12 ಗಂಟೆಯಲ್ಲೇ ಉಲ್ಟಾ ಹೊಡೆದಿದ್ರು. ಇಂತಹ ಕುಮಾರಸ್ವಾಮಿ ಅವರಿಗೆ ಇವತ್ತು ಪ್ರೀತಂ ಗೌಡ ಅವರೇ ಮಂಡ್ಯದಲ್ಲಿ ದೊಡ್ಡ ಶಾಕ್ ಅನ್ನ ಕೊಟ್ಟಿದ್ದಾರೆ. ಈ ಶಾಕ್ ಅನ್ನ ಕುಮಾರಸ್ವಾಮಿ ಅವರು, ಈ ಮುಖಭಂಗವನ್ನ ಕುಮಾರಸ್ವಾಮಿ ಅವರು ಹಾಗೆ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಹೇಗೆ ಸಹಿಸಿಕೊಳ್ತಾರೆ ಎನ್ನುವುದೇ ಪ್ರಶ್ನೆ. ಇನ್ನು ಪ್ರೀತಂ ಗೌಡ ಅವರ ವರ್ಚಸ್ಸಿನ ಬಗ್ಗೆ ಮಾತಾಡೋದಾದ್ರೆ 2018ರಲ್ಲಿ ನಡೆದಂತಹ ವಿಧಾನಸಭೆ ಚುನಾವಣೆಯಲ್ಲಿ ಹಾಸನ ಜೆಡಿಎಸ್ನ ಮತ್ತೊಂದು ಭದ್ರಕೋಟೆ ಹಾಸನವನ್ನ ಛಿದ್ರ ಮಾಡಿ ಅಲ್ಲಿ ಬಿಜೆಪಿ ಸ್ವತಂತ್ರವಾಗಿ ಅರಳಬಹುದು ಎನ್ನುವಂತಹ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಂತಹ ಉದಯೋನ್ಮುಖ ನಾಯಕ ಪ್ರೀತಂ ಗೌಡ ಅವರು. ಸೊ ಹಳೆ ಮೈಸೂರು ಭಾಗದಲ್ಲಿ ಪ್ರೀತಂ ಗೌಡ ಅವರು ಈಗಿರುವಂತಹ ಬಿಜೆಪಿಯ ಯುವ ನಾಯಕರಲ್ಲಿ ಗುರುತಿಸಿಕೊಂಡಿರುವಂತಹ ಒಬ್ಬ ವರ್ಚಸ್ವಿ ಯುವ ನಾಯಕ. ಸೊ ಪರಿಸ್ಥಿತಿ ಹೀಗಿರುವಾಗ ಇವತ್ತೋ ಅಥವಾ ನಾಳೆನೋ ಕುಮಾರಸ್ವಾಮಿ ಅವರು ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಯಾವಾಗ ಬೇಕಾದ್ರೂ ಕೂಡ ಬಿಜೆಪಿಯ ಮೈತ್ರಿಯನ್ನ ಕಳೆದುಕೊಂಡು ಹೋಗಬಹುದು. ಸೊ ಕುಮಾರಸ್ವಾಮಿ ಮತ್ತು ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರ ಸಲುವಾಗಿ ಈ ವರ್ಚಸ್ವಿ ಯುವ ನಾಯಕ ಏನಿದ್ದಾರೆ ಬಿಜೆಪಿಯಲ್ಲಿ ಪ್ರೀತಂ ಗೌಡ ಅವರನ್ನ ಬಿಟ್ಟು ಕೊಡುವಂತಹ ಮನಸ್ಥಿತಿಯಲ್ಲಿ ಸದ್ಯಕ್ಕೆ ಕರ್ನಾಟಕದ ಬಿಜೆಪಿ ನಾಯಕರು ಇಲ್ಲ. ಇದನ್ನ ಬಿಜೆಪಿಯ ರಾಜ್ಯ ನಾಯಕರು ಈಗಾಗಲೇ ಪ್ರೂವ್ ಮಾಡಿದ್ದಾರೆ. 5 ದಿನದ ಪಾದಯಾತ್ರೆಯಲ್ಲಿ ವಿಜೇಂದ್ರ ಅವರು ಪ್ರೀತಂ ಗೌಡ ಅವರನ್ನ ತಮ್ಮ ಪಕ್ಕದಲ್ಲೇ ಇರಿಸಿಕೊಂಡು ಪಾದಯಾತ್ರೆಯನ್ನ ನಡೆಸಿದ್ದಾರೆ. ಇನ್ನು ಇವತ್ತು ಪಾದಯಾತ್ರೆಯಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು ಕೂಡ ಬಿಜೆಪಿ ನಾಯಕರ ಆಲೋಚನೆಯನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇನ್ನು ಬಿಜೆಪಿ ನಾಯಕರು ಏನ್ ಹೇಳ್ತಾರೋ ಅದನ್ನೆಲ್ಲ ಒಪ್ಪಿಕೊಂಡು ತಲೆ ಆಡಿಸ್ಕೊಂಡು ಹೋಗ್ಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ ಕುಮಾರಸ್ವಾಮಿ ಹಾಗೆ ಕುಮಾರಸ್ವಾಮಿಯವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಹೀಗಾಗಿ ಪ್ರೀತಂ ಗೌಡ ಏನೇ ಟಕ್ಕರ್ ಕೊಟ್ಟರು ಕೂಡ ಅಪ್ಪ ಮಗ ಕುಮಾರಸ್ವಾಮಿ ಹಾಗೆ ಅವರ ಪುತ್ರನಿಗೆ ಏನೇ ಟಕ್ಕರ್ ಕೊಟ್ಟರು ಕೂಡ ಅದನ್ನೆಲ್ಲ ಸಹಿಸಿಕೊಂಡು ಸುಮ್ಮನಿರಬೇಕಷ್ಟೇ.